ಈಗ ಇರುವ ಸೆಕೆಗೆ ಒಂದು ಒಳ್ಳೆಯ ಮಿಲ್ಕ್ ಶೇಕ್ ಕುಡಿಲಿಕ್ಕೆ ಸಿಕ್ಕಿದ್ರೆ ಆಗ ಆಗುವ ಖುಷಿನೇ ಬೇರೆ ಅಲ್ವಾ. ಫ್ರೆಂಡ್ಸ್, ನಾನು ನಿಮ್ಮೊಂದಿಗೆ ಒಂದಲ್ಲ ಎರಡಲ್ಲ 8 ತರದ ಡಿಫ್ರೆಂಟ್ ಮಿಲ್ಕ್ ಶೇಕ್ ರೆಸಿಪೀಸ್ ಗಳನ್ನು ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಿದ್ದೇನೆ. ಫ್ರೆಂಡ್ಸ್, ನೀವು ಇನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ನಾವು ಪಪಾಯ ಮಿಲ್ಕ್ ಶೇಕ್ ಅನ್ನು ಟೇಸ್ಟಿಯಾಗಿ ಹೇಗೆ ಮಾಡುವುದಂತ ನೋಡುವ. ಪಪಾಯ ಮಿಲ್ಕ್ ಶೇಕ್ ಮಾಡಲಿಕ್ಕೆ ನಾವು ಚೆನ್ನಾಗಿ ಹಣ್ಣಾದ ಪಪಾಯವನ್ನು ತೆಗೆದುಕೊಳ್ಬೇಕು. ಮೊದಲಿಗೆ ನಾನು ಪಪಾಯವನ್ನು ಪೀಲ್ ಆಫ್ ಮಾಡಿಕೊಂಡು ಪಪಾಯದ ಬೀಜಗಳನ್ನು ಡಿಸ್ಕಾರ್ಡ್ ಮಾಡಿದ್ದೇನೆ. ಇನ್ನು ಪಪಾಯದ ಬೀಜ ಮಿಲ್ಕ್ ಶೇಕ್ ಅಲ್ಲಿ ಬೀಳದಂತೆ ನೋಡ್ಕೊಳ್ಳಿ. ಪಪಾಯದ ಒಂದು ಬೀಜ ಸಹ ಮಿಲ್ಕ್ ಶೇಕ್ ಅಲ್ಲಿ ಬಿದ್ರೆ ಮಿಲ್ಕ್ ಶೇಕ್ ಕಹಿ ಆಗ್ತದೆ. ಇನ್ನು ಕಟ್ ಮಾಡಿಕೊಂಡ ಪಪಾಯ ಪೀಸ್ಗಳನ್ನು ನಾವು ಜ್ಯೂಸ್ ಮಾಡುವ ಮಿಕ್ಸಿಯ ಜಾರ್ಗೆ ಹಾಕೊಂಡಿದ್ದೇನೆ. ಇನ್ನು ರುಚಿಗೆ ತಕ್ಕಷ್ಟು ಸ್ವಲ್ಪ ಸಕ್ಕರೆಯನ್ನು ಸೇರಿಸಿಕೊಂಡಿದ್ದೇನೆ. ಇನ್ನು ಸ್ವಲ್ಪ ಏಲಕ್ಕಿಯನ್ನು ಹಾಕೊಂಡು ಹಾಗೆ ಸ್ವಲ್ಪ ಜೇನುತುಪ್ಪವನ್ನು ಹಾಕೊಂಡಿದ್ದೇನೆ. ಇನ್ನು ನಾನು ಹಾಲನ್ನು ಕುದಿಸಿ ಅದನ್ನು ತಣ್ಣಗಾಗಿಸಿ ಫ್ರಿಡ್ಜ್ ಅಲ್ಲಿಟ್ಟು ಚೆನ್ನಾಗಿ ಕೋಲ್ಡ್ ಆದ ಹಾಲನ್ನು ನಾನಿಲ್ಲಿ ಸೇರಿಸ್ಕೊಳ್ತಿದ್ದೇನೆ. ಇನ್ನು ನಾವು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಪ್ಯೂರಿ ತರ ಮಾಡ್ಕೊಳ್ವಾ. ನೋಡಿ ಫ್ರೆಂಡ್ಸ್, ಟೇಸ್ಟಿಯಾದ ಪಪಾಯದ ಮಿಲ್ಕ್ ಶೇಕ್ ರೆಡಿ ಆಗಿದೆ. ಇನ್ನು ಇದರ ಮೇಲೆ ಸ್ವಲ್ಪ ನಟ್ಸ್ ಅನ್ನು ಹಾಕೊಳ್ಳುವ. ಫ್ರೆಂಡ್ಸ್, ನೀವು ಈ ತರ ಪಪಾಯ ಮಿಲ್ಕ್ ಶೇಕ್ ಅನ್ನು ಟ್ರೈ ಮಾಡಿ ನೋಡಿ, ಖಂಡಿತವಾಗಿಯೂ ನಿಮಗೆ ಇಷ್ಟ ಆಗುತ್ತೆ. ನೆಕ್ಸ್ಟ್ ನಾವು ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಟೇಸ್ಟಿಯಾಗಿ ಹೇಗೆ ಮಾಡುವುದಂತ ನೋಡುವ. ನಾನು ಕೆಲವು ಸ್ಟ್ರಾಬೆರೀಸ್ ಗಳನ್ನು ವಾಶ್ ಮಾಡಿಕೊಂಡು ತೆಗೆದಿದ್ದೇನೆ. ಇದನ್ನು ಮಿಕ್ಸರ್ ಗ್ರೈಂಡರ್ಗೆ ಹಾಕೊಂಡು ರುಚಿಗೆ ತಕ್ಕಷ್ಟು ಸಕ್ಕರೆಯನ್ನು ಹಾಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಳ್ವಾ. ಇನ್ನು ಇದಕ್ಕೆ ಸ್ವಲ್ಪ ಸ್ಟ್ರಾಬೆರಿ ಕ್ರಶ್ ಅನ್ನು ಹಾಕೊಳ್ತಿದ್ದೇನೆ. ಸ್ಟ್ರಾಬೆರಿ ಕ್ರಶ್ ಹಾಕುದ್ರಿಂದ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ನ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಇನ್ನು ನಾನು ಇದಕ್ಕೆ ಕೋಲ್ಡ್ ಹಾಲನ್ನು ಸೇರಿಸ್ಕೊಳ್ತಿದ್ದೇನೆ. ಇನ್ನು ಸ್ಟ್ರಾಬೆರಿ ಐಸ್ ಕ್ರೀಮ್ ಅನ್ನು ಸೇರಿಸ್ಕೊಳ್ತಿದ್ದೇನೆ. ನೀವು ಸ್ಟ್ರಾಬೆರಿ ವೆನಿಲಾ ಯಾವುದನ್ನು ಸಹ ಸೇರಿಸ್ಕೋಬಹುದು. ಇನ್ನು ನಮ್ಮ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ರೆಡಿಯಾಗಿದೆ. ಫ್ರೆಂಡ್ಸ್, ನೀವು ಈ ತರ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಅನ್ನು ಟ್ರೈ ಮಾಡಿ ನೋಡಿ, ಖಂಡಿತವಾಗಿಯೂ ನಿಮಗೆ ಇಷ್ಟ ಆಗಬಹುದು. ನೆಕ್ಸ್ಟ್ ನಾವು ಚಿಕ್ಕು ಮಿಲ್ಕ್ ಶೇಕ್ ಅನ್ನು ತುಂಬಾನೇ ಟೇಸ್ಟಿಯಾಗಿ ಹೇಗೆ ಮಾಡುವುದಂತ ನೋಡುವ. ಮೊದಲಿಗೆ ನಾವು ಚಿಕ್ಕುವನ್ನು ಚೆನ್ನಾಗಿ ಪೀಲ್ ಆಫ್ ಮಾಡಿಕೊಂಡು ಅದರ ಒಳಗಿರುವ ಬೀಜವನ್ನು ತೆಗೆದು ಚಿಕ್ಕುವನ್ನು ಕಟ್ ಮಾಡಿಕೊಳ್ಳುವ. ಇನ್ನು ಕಟ್ ಮಾಡಿಕೊಂಡ ಚಿಕ್ಕು ಪೀಸ್ಗಳನ್ನು ಮಿಕ್ಸರ್ ಗ್ರೈಂಡರ್ಗೆ ಹಾಕೊಳ್ಳುವ. ಇನ್ನು ರುಚಿಗೆ ತಕ್ಕಷ್ಟು ಸಕ್ಕರೆಯನ್ನು ಸೇರಿಸಿಕೊಳ್ಳುವ. ಇನ್ನು ಸ್ವಲ್ಪ ಹಾಲನ್ನು ಸೇರಿಸಿಕೊಳ್ಳುವ. ಇನ್ನು ಚಿಕ್ಕು ಮಿಲ್ಕ್ ಶೇಕ್ ನ ಟೇಸ್ಟ್ ಇನ್ನೂ ಹೆಚ್ಚಾಗ್ಲಿಕ್ಕೆ ನಾನು ಇದಕ್ಕೆ ವೆನಿಲಾ ಐಸ್ ಕ್ರೀಮ್ ಅನ್ನು ಸೇರಿಸಿಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೇನೆ. ಮಿಲ್ಕ್ ಶೇಕ್ಗೆ ಐಸ್ ಕ್ರೀಮ್ ಹಾಕುದ್ರಿಂದ ಟೇಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ. ನಮ್ಮ ಟೇಸ್ಟಿಯಾದ ಚಿಕ್ಕು ಮಿಲ್ಕ್ ಶೇಕ್ ರೆಡಿ ಆಗಿದೆ. ನೆಕ್ಸ್ಟ್ ನಾವು ಟೇಸ್ಟಿಯಾದ ಖರ್ಜೂರದ ಮಿಲ್ಕ್ ಶೇಕ್ ಹೇಗೆ ಮಾಡುವುದಂತ ನೋಡುವ. ನಾನು ಕೆಲವು ಬೀಜ ತೆಗೆದ ಖರ್ಜೂರಗಳನ್ನು ಮಿಕ್ಸರ್ ಗ್ರೈಂಡರ್ಗೆ ಹಾಕೊಂಡಿದ್ದೇನೆ. ಇನ್ನು ಕೆಲವು ಐಸ್ ಕ್ಯೂಬ್ಗಳನ್ನು ಹಾಕೊಂಡಿದ್ದೇನೆ. ಇನ್ನು ಇದಕ್ಕೆ ನಾವು ಹಾಲನ್ನು ಸೇರಿಸಿಕೊಳ್ಳುವ. ಖರ್ಜೂರದ ಮಿಲ್ಕ್ ಶೇಕ್ಗೆ ಸಹ ವೆನಿಲಾ ಐಸ್ ಕ್ರೀಮ್ ಹಾಕೊಂಡ್ರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಇನ್ನು ಖರ್ಜೂರದ ಮಿಲ್ಕ್ ಶೇಕ್ ದೇಹಕ್ಕೆ ತುಂಬಾನೇ ಒಳ್ಳೆಯದು. ಖರ್ಜೂರದಿಂದ ಹಲವಾರು ಬೆನಿಫಿಟ್ಸ್ ಗಳಿವೆ. ನಾನು ಖರ್ಜೂರವನ್ನು ಪೀಲ್ ಆಫ್ ಮಾಡದೆ ಡೈರೆಕ್ಟ್ ಆಗಿ ಗ್ರೈಂಡ್ ಮಾಡ್ಕೊಂಡಿದ್ದೇನೆ. ನೀವು ಬೇಕಿದ್ರೆ ಖರ್ಜೂರವನ್ನು ಸ್ವಲ್ಪ ಹೊತ್ತು ನೀರಿನಲ್ಲಿ ನೆನೆಸಿಟ್ಟು ಅದನ್ನು ಪೀಲ್ ಆಫ್ ಮಾಡಿಕೊಂಡು ನಂತರ ನೀವು ಅದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ನಮ್ಮ ಟೇಸ್ಟಿ ಅಂಡ್ ಹೆಲ್ದಿ ಆದಂತ ಖರ್ಜೂರದ ಮಿಲ್ಕ್ ಶೇಕ್ ರೆಡಿ ಆಗಿದೆ. ನೆಕ್ಸ್ಟ್ ನಾವು ಗ್ರೇಪ್ಸ್ ಮಿಲ್ಕ್ ಶೇಕ್ ಅನ್ನು ಟೇಸ್ಟಿಯಾಗಿ ಹೇಗೆ ಮಾಡುವುದಂತ ನೋಡುವ. ಇದಕ್ಕೆ ನಾನು ಕೆಲವು ದ್ರಾಕ್ಷಿಗಳನ್ನು ತೆಗೆದುಕೊಂಡಿದ್ದೇನೆ. ಇನ್ನು ರುಚಿಗೆ ತಕ್ಕಷ್ಟು ಸಕ್ಕರೆಯನ್ನು ಸೇರಿಸಿಕೊಂಡು ಸ್ವಲ್ಪ ಜೇನುತುಪ್ಪವನ್ನು ಸೇರಿಸಿಕೊಳ್ಳುವ. ಜೇನುತುಪ್ಪವನ್ನು ಸೇರಿಸಿಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಂಡು ತೆಗೆದುಕೊಳ್ಳುವ. ಇನ್ನು ನಾವು ಇದಕ್ಕೆ ಕೋಲ್ಡ್ ಹಾಲನ್ನು ಸೇರಿಸಿಕೊಳ್ಳುವ. ಇನ್ನು ಇದಕ್ಕೆ ಸ್ವಲ್ಪ ವೆನಿಲಾ ಐಸ್ ಕ್ರೀಮ್ ಅನ್ನು ಸೇರಿಸಿಕೊಂಡು ಪುನಃ ಗ್ರೈಂಡ್ ಮಾಡ್ಕೊಂಡು ತೆಗೆದುಕೊಳ್ಳುವ. ಇನ್ನು ನಾನು ಚಂದ ಕಾಣ್ಲಿಕ್ಕೆ ಸ್ವಲ್ಪ ಗ್ಲಾಸಿಗೆ ಈ ತರ ಕ್ರೀಮಿನಿಂದ ಡಿಸೈನ್ ಮಾಡ್ಕೊಳ್ತಿದ್ದೇನೆ. ಒಂದ್ಸಲ ನೀವು ಈ ತರ ವೆನಿಲಾ ಐಸ್ ಕ್ರೀಮ್ ಹಾಕೊಂಡು ಗ್ರೇಪ್ಸ್ ಮಿಲ್ಕ್ ಶೇಕ್ ಮಾಡಿ ನೋಡಿ ಫ್ರೆಂಡ್ಸ್, ಖಂಡಿತವಾಗಿಯೂ ತುಂಬಾನೇ ಟೇಸ್ಟಿಯಾಗಿರುತ್ತೆ. ಗ್ರೇಪ್ಸ್ ಮಿಲ್ಕ್ ಶೇಕ್ ಅನ್ನು ನೀವು ಈ ತರ ಟ್ರೈ ಮಾಡಿದ್ರೆ ಖಂಡಿತವಾಗಿಯೂ ಇದು ನಿಮ್ಮ ಫೇವರೇಟ್ ಮಿಲ್ಕ್ ಶೇಕ್ ಆಗಬಹುದು. ನೆಕ್ಸ್ಟ್ ನಾವು ಬನಾನಾ ಮಿಲ್ಕ್ ಶೇಕ್ ಅನ್ನು ಟೇಸ್ಟಿಯಾಗಿ ಹೇಗೆ ಮಾಡುವುದಂತ ನೋಡುವ. ಇಲ್ಲಿ ನಾನು ಕೆಲವು ಬಾಳೆಹಣ್ಣನ್ನು ಕಟ್ ಮಾಡಿಕೊಂಡು ತೆಗೆದುಕೊಂಡಿದ್ದೇನೆ. ಇನ್ನು ಇದಕ್ಕೆ ಕೆಲವು ಗೋಡಂಬಿ ಬೀಜಗಳನ್ನು ಹಾಕೊಳ್ಳುವ. ಇನ್ನು ಕೆಲವು ಐಸ್ ಕ್ಯೂಬ್ ಗಳನ್ನು ಸೇರಿಸಿಕೊಂಡು ಸ್ವಲ್ಪ ಜೇನುತುಪ್ಪವನ್ನು ಸೇರಿಸಿಕೊಳ್ಳುವ.
ಇನ್ನು ಸ್ವಲ್ಪ ಏಲಕ್ಕಿ ಹುಡಿಯನ್ನು ಸೇರಿಸಿಕೊಳ್ಳುವ. ಇನ್ನು ಇದಕ್ಕೆ ಕೋಲ್ಡ್ ಹಾಲನ್ನು ಸೇರಿಸಿಕೊಂಡು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ತೆಗೆದುಕೊಳ್ಳುವ. ಇನ್ನು ಬನಾನಾ ಮಿಲ್ಕ್ ಶೇಕ್ ಮಾಡುವಾಗ ಗೋಡಂಬಿ ಮತ್ತೆ ಏಲಕ್ಕಿಯನ್ನು ಹಾಕುವುದು ಸ್ಕಿಪ್ ಮಾಡ್ಕೊಳ್ಬೇಡಿ. ಇದು ಬನಾನಾ ಮಿಲ್ಕ್ ಶೇಕ್ಗೆ ಒಂದು ಒಳ್ಳೆಯ ಟೇಸ್ಟ್ ಕೊಡುತ್ತೆ. ಇನ್ನು ಬನಾನಾ ಮಿಲ್ಕ್ ಶೇಕ್ ಅನ್ನು ಸರ್ವ್ ಮಾಡುವಾಗ ಸಣ್ಣದಾಗಿ ಕಟ್ ಮಾಡಿಕೊಂಡ ಗೋಡಂಬಿ ಬೀಜಗಳನ್ನು ಹಾಕಿ ಸರ್ವ್ ಮಾಡ್ಕೊಳ್ಳಿ. ಟೇಸ್ಟಿಯಾದ ಬನಾನಾ ಮಿಲ್ಕ್ ಶೇಕ್ ಕುಡಿಯುವಾಗ ಗೋಡಂಬಿ ಬೀಜಗಳು ಬಾಯಿಗೆ ಸಿಕ್ಕಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾವು ಆಪಲ್ ಮಿಲ್ಕ್ ಶೇಕ್ ಅನ್ನು ಟೇಸ್ಟಿಯಾಗಿ ಹೇಗೆ ಮಾಡುವುದಂತ ನೋಡುವ. ಇದಕ್ಕೆ ನಾನು ಆಪಲ್ ಅನ್ನು ಕಟ್ ಮಾಡ್ಕೊಂಡು ತೆಗೆದುಕೊಂಡಿದ್ದೇನೆ. ಇನ್ನು ಇದಕ್ಕೆ ಕೆಲವು ಖರ್ಜೂರವನ್ನು ಸೇರಿಸಿಕೊಂಡು ಇನ್ನು ಸ್ವಲ್ಪ ಹಾಲನ್ನು ಸೇರಿಸಿಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಂಡು ತೆಗೆದುಕೊಳ್ಳುವ. ಈ ಮಿಲ್ಕ್ ಶೇಕ್ ತುಂಬಾನೇ ಹೆಲ್ದಿ ಆಗಿದೆ. ಇದಕ್ಕೆ ನಾನು ಸಕ್ಕರೆಯನ್ನು ಸೇರಿಸಿಕೊಳ್ಳಿಲ್ಲ. ನಿಮಗೆ ಬೇಕಿದ್ರೆ ಸಕ್ಕರೆಯನ್ನು ಸೇರಿಸಿಕೊಳ್ಳಬಹುದು. ಇನ್ನು ಇದನ್ನು ಸರ್ವ್ ಮಾಡುವಾಗ ಐಸ್ ಕ್ಯೂಬ್ ಹಾಕಿ ಕೋಲ್ಡ್ ಆಗಿ ಸರ್ವ್ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ. ನಮ್ಮ ಲಾಸ್ಟ್ ಮಿಲ್ಕ್ ಶೇಕ್ ಬಂದ್ಬಿಟ್ಟು ಮಸ್ಕ್ ಮೆಲನ್ ಮಿಲ್ಕ್ ಶೇಕ್. ಮಸ್ಕ್ ಮೆಲನ್ ಮಿಲ್ಕ್ ಶೇಕ್ ಅನ್ನು ಟೇಸ್ಟಿಯಾಗಿ ಹೇಗೆ ಮಾಡುವುದಂತ ನೋಡುವ. ಮೊದಲಿಗೆ ನಾವು ಮಸ್ಕ್ ಮೆಲನ್ ಅನ್ನು ಕಟ್ ಮಾಡಿಕೊಂಡು ಅದರ ಒಳಗಿರುವ ಬೀಜಗಳನ್ನೆಲ್ಲ ತೆಗೆಯುವ. ಇನ್ನು ಇದರ ಬೀಜಗಳನ್ನು ತೆಗೆಯುವಾಗ ಕೇರ್ಫುಲ್ ಆಗಿ ಎಲ್ಲ ಬೀಜಗಳನ್ನು ತೆಗಿಬೇಕು. ಇದರ ಒಂದು ಬೀಜ ಸಹ ಮಿಲ್ಕ್ ಶೇಕ್ಗೆ ಬಿದ್ರೆ ಮಿಲ್ಕ್ ಶೇಕ್ ಕಹಿ ಆಗ್ತದೆ. ಇನ್ನು ಈ ಮಸ್ಕ್ ಮೆಲನ್ ಮಿಲ್ಕ್ ಶೇಕ್ ಅನ್ನು ನೀವು ಗೆಸ್ಟ್ ಗಳಿಗೆ ಮಾಡುವುದಾದ್ರೆ ಇದನ್ನು ನೀವು ತುಂಬಾನೇ ಬೇಗ ಮಾಡ್ಕೊಂಡಿಡ್ಬೇಡಿ. ಮಿಲ್ಕ್ ಶೇಕ್ ಅನ್ನು ಮಾಡಿ ಜಾಸ್ತಿ ಹೊತ್ತು ಇಟ್ಟರು ಸಹ ಇದು ಕಹಿ ಆಗ್ತದೆ. ನೋಡಿ, ನಾನು ಮಸ್ಕ್ ಮೆಲನ್ ಅಲ್ಲಿದ್ದ ಬೀಜಗಳನ್ನೆಲ್ಲ ತೆಗೆದಿದ್ದೇನೆ. ಇನ್ನು ನಾವು ಇದನ್ನು ಕಟ್ ಮಾಡ್ಕೊಳ್ಳುವ. ಇನ್ನು ಕಟ್ ಮಾಡ್ಕೊಂಡ ಮಸ್ಕ್ ಮೆಲನ್ ಪೀಸಸ್ ಗಳನ್ನು ನಾನು ಜ್ಯೂಸರ್ಗೆ ಹಾಕೊಳ್ತಿದ್ದೇನೆ. ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಸಕ್ಕರೆಯನ್ನು ಸೇರಿಸಿಕೊಳ್ಳುವ. ಇನ್ನು ಕೆಲವು ಐಸ್ ಕ್ಯೂಬ್ ಗಳನ್ನು ಸೇರಿಸಿಕೊಳ್ಳುವ. ಇನ್ನು ಇದನ್ನು ನಾವು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ತೆಗೆದುಕೊಳ್ಳುವ. ಇನ್ನು ಇದಕ್ಕೆ ಹಾಲನ್ನು ಸೇರಿಸಿಕೊಂಡು ಗ್ರೈಂಡ್ ಮಾಡಿಕೊಳ್ಳುವ. ಇನ್ನು ಸರ್ವಿಂಗ್ ಗ್ಲಾಸಿಗೆ ಸ್ವಲ್ಪ ಜೇನುತುಪ್ಪವನ್ನು ಹಾಕೊಂಡು ನಾವು ರೆಡಿ ಮಾಡಿದ ಮಸ್ಕ್ ಮೆಲನ್ ಮಿಲ್ಕ್ ಶೇಕ್ ಅನ್ನು ಸರ್ವ್ ಮಾಡುವ. ನೋಡಿ ಫ್ರೆಂಡ್ಸ್, ಹೆಲ್ದಿ ಅಂಡ್ ಟೇಸ್ಟಿಯಾದ ಮಸ್ಕ್ ಮೆಲನ್ ಮಿಲ್ಕ್ ಶೇಕ್ ರೆಡಿಯಾಗಿದೆ. ಇನ್ನು ಇದನ್ನು ಸರ್ವ್ ಮಾಡುವಾಗ ಇದರ ಮೇಲೆ ಸ್ವಲ್ಪ ಜೇನುತುಪ್ಪವನ್ನು ಹಾಕಿ ಸರ್ವ್ ಮಾಡಿಕೊಳ್ಳುವ. ಫ್ರೆಂಡ್ಸ್, ನಾನು ನಿಮ್ಮೊಂದಿಗೆ ಟೇಸ್ಟಿಯಾದಂಥ 8 ಥರದ ಡಿಫ್ರೆಂಟ್ ಮಿಲ್ಕ್ ಶೇಕ್ ರೆಸಿಪೀಸ್ಗಳನ್ನು ನಾನು ನಿಮ್ಮೊಂದಿಗೆ ಶೇರ್ ಮಾಡಿಕೊಂಡಿದ್ದೇನೆ. ಈಗ ಇರುವ ಸೆಕೆಗೆ ಈ ಟೇಸ್ಟಿಯಾದ ಮಿಲ್ಕ್ ಶೇಕ್ಗಳನ್ನು ಟ್ರೈ ಮಾಡಿ ನೋಡಿ, ಖಂಡಿತವಾಗಿಯೂ ನಿಮಗೆ ಖುಷಿಯಾಗಬಹುದು. ಹಾಗೆ ಈ ಮಿಲ್ಕ್ ಶೇಕ್ಗಳನ್ನು ಇಫ್ತಾರ್ಗೆ ಸಹ ಟ್ರೈ ಮಾಡಿ ನೋಡಿ. ಇದು ತುಂಬಾನೇ ಹೆಲ್ದಿ ಅಂಡ್ ಟೇಸ್ಟಿಯಾಗಿದೆ. ಫ್ರೆಂಡ್ಸ್, ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಕನ್ನಡ ಫುಡ್ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಲು ಮರಿಬೇಡಿ.